ನಿನಗೆ ಎದಕ್ ಬೇಕು ದುಡ್ಡು? ಟ್ರಸ್ಟೇ ಎಲ್ಲ ನೋಡ್ಕೊಂತ ಇರ್ಬೇಕಾದ್ರೆ ನಿನಗೆ ಎದಕ್ ಬೇಕು ದುಡ್ಡು? ನಾನು ಇದ್ದೆ ಆ ಮೀಟಿಂಗ್ ನಲ್ಲಿ. ಆ ಪ್ರಶ್ನೆ ಎತ್ತಾಗ ಯಾವ ರೀತಿ ನೀನು ನಡ್ಕೊಂಡು ಇದೇ ಹಿರಾಣಿಯವರಿಗೆ ಆಣೆ ಮಾಡಿಸ್ಕೊಂಡು ಅವರಿಂದ ಏನ್ ಹೇಳಿಸಿದಿ ಅನ್ನೋದು ಗೊತ್ತಿಲ್ವಾ? ಆ ದುಡ್ಡು ಎಲ್ಲೋಯ್ತು? ನಿನ್ನ ಐಷಾರಾಮಿ ಜೀವನಕ್ಕೆ ಹೋಯ್ತಾ? ಒಂದ್ ದಿವಸ ಮಠದಲ್ಲಿದ್ದೀರಾ? ಗೊತ್ತು, ಸಮಾಜ ಬೇಕು. ಭಕ್ತರು ಎಲ್ಲ ನನಗೆ ಭಕ್ತರು 12 ಜನ ಟ್ರಸ್ಟಿ ಅಲ್ಲ. ಇಷ್ಟು ದಿವಸ 8 ವರ್ಷ ನಿನ್ನನ್ನು ನೋಡ್ಕೊಂಡಾರ ಯಾರು? ಟ್ರಸ್ಟ್ ಸಮಾಜದ ಪ್ರತಿನಿಧಿ ಅದು. ಈ ನಿಟ್ಟಿನಲ್ಲಿ ಇವತ್ತು ಸಮಾಜ ಹೋಗ್ತಿರೋ ಸಂದರ್ಭದಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿ ಸಮಾಜ ಒಡೆಯುವಂತ ಕೆಲಸ ಮಾಡ್ತಾ ಇದೆಯಾ? ಈ ಕೂಡಲೇ ನಿರ್ಗಮಿಸಬೇಕು. ಈ ನಿಟ್ಟಿನಲ್ಲಿ ನಾನು ಆಗ್ರಹ ಮಾಡ್ತೀನಿ. ಸದ್ಯದಲ್ಲೇ ನಾವು 1000 ಜನ ಬಂದು ನಾವು ಹೊರಗೆ ಕಳಿಸುವಂತ ಕೆಲಸ ಮಾಡ್ತೀನಿ ಅಂತ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಉದ್ದೇಶ ಏನು ಇಲ್ಲ. ಇವ್ರ ಉದ್ದೇಶ ಏನು ಅಂತಂದ್ರೆ ಎಲ್ಲೆಲ್ಲಿ ಗೊಂದಲ ಸೃಷ್ಟಿ ಮಾಡಿ ಇವರು ಸ್ವಾರ್ಥವನ್ನ ಬಳಸ್ಕೊಂಡು ಇವ್ರ ಲಾಭಕ್ಕೆ ಏನ್ ಮಾಡಬೇಕು ಅದನ್ನ ಮಾಡೋದೇ ಇವ್ರ ಉದ್ದೇಶ. ಸಮಾಜವನ್ನ ಒಳ್ಳೆ ದಾರಿಗೆ ಒಯ್ಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಅದನ್ನೇ ಯಾರು ಜವಾಬ್ದಾರಿ ಇದ್ರು ಅವ್ರ ಹತ್ರ ಮಾತನಾಡಿ ಅದನ್ನ ಸರಿಪಡಿಸಂತ ಕೆಲಸ ಮಾಡ್ಬೇಕಾಗಿತ್ತು. ಒಂದ್ ನಿಮಿಷ ಇಲ್ಲ ಬಂಧುಗಳೇ, 2 ಕೋಟಿ ನಿರಾಣಿ ಅವರಿಂದ ಈ 1.5-2 ವರ್ಷದಿಂದ ಇಸ್ಕೊಂಡಿದ್ದಾರೆ. ಅವರು ಸಮಾಜಕ್ಕೆ ಅಂತ ಕೊಟ್ರೆ ಅದನ್ನೇ ಇವರು ಸ್ವಂತಕ್ಕೆ ಬಳಸ್ಕೊಂಡು ಅದನ್ನೇ ಅವರಿಂದ ಮತ್ತೆ ಸುಳ್ಳು ಹೇಳ್ಸಕ್ಕೆ ಪ್ರಯತ್ನವನ್ನ ಮಾಡಿದರು. ಇದು ಈ ಸ್ವಾಮೀಜಿಯ ಕೆಲಸ. ಈಗ ಹೇಳಿದ್ನಲ್ಲ, ಅವ್ರ ಸ್ವಂತ ಉದ್ದೇಶ, ಸ್ವಂತ ಹಿತಾಸಕ್ತಿ, ಅಭಿವೃದ್ಧಿ ಅಂತ ಅಭಿವೃದ್ಧಿಗೋಸ್ಕರ ಮಠಕ್ಕೋಸ್ಕರ ಅಂತ ಕೊಟ್ಟಿದ್ದನ್ನ ಅದನ್ನೇ ಸ್ವಂತ ಅಭಿವೃದ್ಧಿಗೆ ಸ್ವಂತ ಖರ್ಚಿಗೆ ಅದನ್ನ ಇಟ್ಕೊಂಡಿದ್ದಾರೆ. ನಮ್ಮ ತಂದೆಯವರು ಅದಕ್ಕೆ ಸ್ಪಷ್ಟನೆ ಕೊಡ್ತೀನಿ. ನಾವು 5 ಎಕರೆಯನ್ನ ತಗೊಂಡಿದ್ವಿ. ನಾವು ತಗೊಂಡಿದ್ವಿ ಅಂತಂದ್ರೆ ರಿಜಿಸ್ಟರ್ ಮಾಡಿಸಿರ್ಲಿಲ್ಲ. ವ್ಯಾಪಾರವನ್ನ ಮಾಡ್ಕೊಂಡಂತ ಸಂದರ್ಭದಲ್ಲಿ ನಮ್ಮ ಮಠ ಆವಾಗ ಪ್ರಾರಂಭ ಮಾಡಬೇಕು ಅಂತ ನಿರ್ಧಾರವನ್ನ ಮಾಡಿ ಅದಕ್ಕೆ ಜಾಗವನ್ನು ಹುಡುಕುವಂತ ಸಂದರ್ಭದಲ್ಲಿ ಹೈವೇಲ್ ಇದೆ ಅಂತ ಏನು ಸಮಾಜದ ಬಾಂಧವರು ಬಂದು ಕೇಳಿದಾಗ ಆಯ್ತು, ಸಮಾಜದ ಒಳ್ಳೆ ಉದ್ದೇಶಕ್ಕೋಸ್ಕರ ಅಂತ ನಮ್ಮ ತಂದೆಯವರು ಕೊಡ್ತೀನಿ ಅಂತಂತ ಅದನ್ನೇ ನೀವು ಮಾಡ್ಕೊಳ್ಳಿ ಅಂತ ಕೊಟ್ರು. ನಾವು ತಗೊಂಡಿದ್ವಿ ಅಂದ್ರೆ ಮುಂಗಡ ಹಣವನ್ನ ಕೊಟ್ಟು ತಗೊಂಡಿದ್ದರು. ಅವರು ರಿಜಿಸ್ಟರ್ ಮಾಡ್ಕೊಂಡ್ರು, ಯಾರೋ ಭಕ್ತರು ಅದನ್ನ ರಿಜಿಸ್ಟರ್ ಮಾಡ್ಕೊಂಡು ಅದು ಮಠಕ್ಕೆ ತಗೊಂಡ್ರು. ಅದು ಇವತ್ತು ಅದು SC ಜಮೀನ್ ಆಗಿರೋದ್ರಿಂದ ಅದು ಈಗ ವಿವಾದದಲ್ಲಿದೆ. ಅದನ್ನ ವಿವಾದ ಹುಟ್ಟಿಸಿದ್ಯಾರು? ಇವರೇ. ಅದಕ್ಕೋಸ್ಕರ ಪರ್ಯಾಯ ಜಾಗವನ್ನು ಹುಡುಕಿ ಅಲ್ಲಿ ಮಠವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು. ಈಗಿರೋ ಜಾಗ ಅದಲ್ಲ, ಇಲ್ಲಿ ಹೈವೇನಲ್ಲಿ ಅದು ಜಾಗ 5 ಎಕರೆ ಈಗ ಅನ್ಗವಾಡಿ ಹತ್ರ ಇದೆ. ಅದು ಕೊಟ್ಟಿದ್ರು. ನಮ್ದು ರಿಜಿಸ್ಟರ್ ಆಗಿರ್ಲಿಲ್ಲ. ನಾವು ವ್ಯಾಪಾರವನ್ನ ಮಾಡಿ ಕೊಟ್ಟಿದ್ವಿ. ಉಳಿಕಿದ್ದ ಅವರು ಅದನ್ನೇ ಮಾಡ್ಕೊಂಡಿದ್ದಾರೆ. ನಾವು ತಗೊಂಡಿದ್ದು ಇನ್ನೊಬ್ರಿಗೆ ಕೊಟ್ಟಿದ್ವಿ ಅನ್ನಂಗೆ ಮಠಕ್ಕೆ ಕೊಟ್ವಿ. ಇದು
ಸತ್ಯ. ತಡ್ರಿ, ಅದನ್ನ ನಾನು ಹೇಳ್ತಾನೆ. ಮಾಧ್ಯಮ ಮಿತ್ರರೇ, ಈ ರಾಜ್ಯದಾಗ ಒಂದು ಪಾದಯಾತ್ರೆ, ಒಂದು ಮೀಸಲಾತಿ ಹೋರಾಟ ಅನ್ನೋದನ್ನ ಈ ಮಾಧ್ಯಮದವ್ರು ಚೆನ್ನಾಗಿ ಗಮನಿಸಿದ್ರಿ ನೀವು. ನಮ್ಮ ಸಮುದಾಯ ಹೋರಾಟ ಮಾಡಿದಂತ ಹೋರಾಟ ಬೇರೆ ಸಮುದಾಯ ಮಾಡಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಖುಷಿ ಪಡ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ಮೀಸಲಾತಿ ಹೋರಾಟ ಪ್ರಾರಂಭವಾದ ಸಂದರ್ಭದಲ್ಲಿ ಈಗೇನು ನಮ್ಮ ರಾಜ್ಯದಾಗೆ ನಾನೇ ಅಂತ ಈ ಜಿಲ್ಲೆಯವ್ರು ಏನ್ ಹೇಳ್ತದಾರಲ್ಲ, ಅವ್ರು ಯಾರು ಈ ಪಿಕ್ಚರ್ನೊಳಗೆ ಇರ್ಲಿಲ್ಲ. ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ ಅಂತ ನಮ್ಮ ಗಮನಕ್ಕೆ ಬಂದ ಸಂದರ್ಭದಾಗ ನಾನು ಹೋಗಿ ಗುರುಗಳು ಭೇಟಿಯಾಗಿ ನಾಗಣ್ಣರಿಗೆ ಫೋನ್ ಮಾಡಿ ಕೊಟ್ಟೆ. ನಾನು ಅಜ್ಜರಿಗೆ, ಅಜ್ಜ ನಮಗೆ ಶಕ್ತಿ ಬೇಕು ದಾವಣಗೆರೆಗೆ ಅಂದ್ರೆ ನಾಗಣ್ಣರ್ ಬೇಕು, ಅಜಯ್ ಕುಮಾರ್ ಇದಾರೆ ಇವ್ರು ತಮ್ಮ, ಅವರು ಬೇಕು. ಇವ್ರಿಬ್ರಿಗೆ ನಾನು ಫೋನ್ ಮಾಡಿಸಿದ್ರು, ಮತ್ತು ದಾವಣಗೆರೆ ಜಿಲ್ಲೆ ಒಳಗೆ ಯಾರಿಗೂ ಫೋನ್ ಮಾಡಿಸಿಲ್ಲ. ಯಾಕಂದ್ರೆ ಹರಿಹರದ ಸಂಘಟನೆ ಮಾಡಿದಾರೋ ಹರಿಹರದ ಮಾಡ್ಕೊಳ್ಳಿ, ದಾವಣಗೆರೆ ನಾವು ಸಂಘಟನೆ ಮಾಡೋಣ. ಆ ಸಂದರ್ಭದಾಗೆ ಇಲ್ಲಿ 45 ದಿವಸ ಪೂರ್ವಭಾವಿ ಸಭೆಗಳು ಮಾಡಿದ್ವಿ ನಾವು. 45 ದಿವಸ ಪೂರ್ವಭಾವಿ ಸಭೆ ಒಳಗೆ ಈಗೇನ್ ರಾಜ್ಯದ ನಾಯಕ ನಾನಂತ ಇಲ್ಲಿ ದಾವಣಗೆರೆ ಒಬ್ರು ಹೇಳ್ತದಾರಲ್ಲ, ಅವ್ರು ಎಲ್ಲಿ ಪಿಕ್ಚರ್ದಾಗಿರ್ಲಿಲ್ಲ. ನೀವು ನೋಡ್ರಿ, ನೀವು ಪೂರ್ವಭಾವಿ ಸಭೆ 45 ದಿವಸ 8 ಪೂರ್ವಭಾವಿ ಸಭೆ ಮಾಡಿದ್ವಿ. ಪ್ರತಿ ಪೂರ್ವಭಾವಿ ಸಭೆ ಒಳಗೆ ನಾಗಣ್ಣರ ಅದಾರ, ಅಜಯ್ ಅಣ್ಣ ಅದಾರ, ಅಣಿತಿ ಚಂದ್ರಣ್ಣ ಅದಾರ, ಎಲ್ಲರೂ ನಮ್ಮ ತೇಜಸ್ವಿ ಪಾಟೀಲ್, ಮಹಿಮಾ ಪಾಟೀಲ್ ಎಲ್ಲರೂ ಅದಾರ. ಇವ್ರು ಮಾತ್ರ ಇಲ್ಲ ಅದ್ರಾಗೆ. ಇಲ್ಲ ನಾವು ಹೇಳಕ್ ಬರಲ್ರಿ, ಅದು ಅವ್ರು ಈಗ ನನ್ನ ಹೆಸರೇ ನೀನ್ ಯಾಕೆ ಕೇಳ್ತೀವಿ ಅಂತಾರ. ಅವ್ರು ಗೊತ್ತಾಗತ್ತಲ್ಲ ಎಲ್ಲರಿಗೂ. ಈಗ ಈ ಮೀಸಲಾತಿ ಹೋರಾಟ ನಡೆದ ಸಂದರ್ಭದಾಗೆ ಪ್ರತಿ ಗ್ರಾಮದಿಂದ, ನನ್ನ ಗ್ರಾಮದಿಂದ 10 ಕ್ವಿಂಟಲ್ ಅಕ್ಕಿ ಕೊಟ್ಟಿನಿ, ಇವ್ರ ಗ್ರಾಮದಿಂದ 20 ಕ್ವಿಂಟಲ್ ಅಕ್ಕಿ ಕೊಟ್ರ, ಇನ್ನೊಂದು ಗ್ರಾಮದಿಂದ 20 ಕ್ವಿಂಟಲ್ ಅಕ್ಕಿ ಕೊಟ್ರ, ಮಲೆಬೇನೂರು ಚಿದಣ್ಣರ್ 2 ಲೋಡ್ ಅಕ್ಕಿ ಕೊಟ್ರ, ಅಜಯ್ ಕುಮಾರ್ 2 ಲೋಡ್ ಅಕ್ಕಿ ಕೊಟ್ರ, ಅರ್ಜಿಕೆರೆ ಕೊಟ್ರೇಶ್ 2 ಲೋಡ್ ಅಕ್ಕಿ ಕೊಟ್ಟದಾರ. ದಿವಂಗತ IAS ಆಫೀಸರ್ ಬೆಳಿಗ್ಗೆ ಸಾಹೇಬ್ರು 50 ಕ್ವಿಂಟಲ್ ಅಕ್ಕಿ ಕೊಟ್ರ, ವಾಗೀಸ್ವಾಮಿ 10 ಕ್ವಿಂಟಲ್ ಅಕ್ಕಿ ಕೊಟ್ರ, ಅಭಿಕಾಟನ್ ಬಕ್ಕೇಶ್ 1 ಕ್ವಿಂಟಲ್ ಅಕ್ಕಿ ಕೊಟ್ಟದಾರೆ. ಪ್ರತಿ ಗ್ರಾಮದಿಂದ ಲೋಡ್ ಕೊಡಕ್ಕಾಗಲ್ಲ. 10 ಕ್ವಿಂಟಲ್ ಕೊಡ್ತೀವಿ, 20 ಕ್ವಿಂಟಲ್ ಅಂತ ಕೊಟ್ರ, ಸಾವಿರಾರು ಕ್ವಿಂಟಲ್ಗೆ ದುಡ್ಡು ಕೊಟ್ಟಾರ. ಹೌದು, ಇವರು ಈ ದುಡ್ಡನ್ನ ನಮ್ಮ ರಾಜ್ಯ ಕಮಿಟಿಗೆ ಮುಟ್ಟಿಸಿಲ್ಲ. ನಾನು ಪ್ರತಿಯೊಬ್ಬರಿಗೂ ಮಾತಾಡೀನಿ, ನಮ್ಮ ರಾಜ್ಯ ಕಮಿಟಿಯವರು. ದಾವಣಗೆರೆ ಜಿಲ್ಲೆಯಿಂದ ನಿಮಗೆ ದುಡ್ಡು ಬಂದಾತ? ಇಲ್ಲ, ಬಂದಿಲ್ಲ. ಇದು ನಾನು ಸ್ಪಷ್ಟನೆ ಕೊಡ್ತೀನಿ. ನಮ್ಮಲ್ಲಿ ಮಲ್ಲಿಕಾರ್ಜುನ್ ಹಿರೇಕೊಪ್ಪ, BS ಪಾಟೀಲ್, ನಾಗರಾಳ್ ಹುಲಿ, ಇವ್ರು ವಂತಿಗೆ ಕಲೆಕ್ಷನ್ ಮಾಡುವ ಜವಾಬ್ದಾರಿ ಇವರಿಗೆ ದೊಡ್ಡವ್ರು ಕೊಟ್ಟು, ಇವ್ರಿಬ್ರ ಕಡೆಗೆ ಮುಟ್ಟಬೇಕಲ್ಲ ದುಡ್ಡು. ಇಲ್ಲ ದೊಡ್ಡವರು ಬಸನಗೌಡ ಪಾಟೀಲ್ ಯತ್ನಾಳ್ ಕಡೆ ಮುಟ್ಟಬೇಕಲ್ಲ, ಇಲ್ಲ ನಮ್ಮ ಗುರುಗಳ ಕಡೆ ಮುಟ್ಟಬೇಕಲ್ಲ, ಜಯಮೃತ್ಯುಂಜಯ ಸ್ವಾಮಿ ಅವ್ರ ಕಡೆ. ಎಲ್ಲಿ ಮುಟ್ಟಿಲ್ಲ. ಮತ್ತೆ ಬೆಂಗಳೂರಿನಾಗ 2 ಲೋಡ್ ಅಕ್ಕಿ ಉಳಿದತ್ತಿ, ಅದನ್ನ ಮಾರ್ಕೊಂಡಾರ. ಬೆಳಗಾವಿನಾಗ 2 ಲೋಡ್ ಅಕ್ಕಿ ಉಳಿದತ್ತ, ಅದನ್ನ ಮಾರ್ಕೊಂಡಾರ. ಆ ದುಡ್ಡು ಎಲ್ಲಿ ಹೋತು? ಇವ್ರು ಅಕ್ಕಿ ಮಾರ್ಕೊಂಡ್ಮೇಲೆ ನಾವು ಇಲ್ಲಿ 15-20 ಕಾರ್ಯಕ್ರಮಗಳು ಮಾಡಿದೀವಿ. ಯಾರೋ ಚಂಪಸಣ್ಣ 5,000 ಕೊಡು, ಅಣ್ಣ ನಾಗಣ್ಣ 20,000 ಕೊಡು. ನಾನೇ ಕೇಳ್ಬೇಕ್ರಿ, ಕೋಟಿ ಗಂಟ್ಲೆ ದುಡ್ಡು ಐತಲ್ಲ, ನೀವೆಲ್ಲಿ ಕೇಂದ್ರ ನಮ್ಮ ರಾಜ್ಯ ಕಮಿಟಿಗೆ ದುಡ್ಡು ಕೊಟ್ಟಲ್ಲ, ನಿಮ್ಮ ಹತ್ರ ನಮಗೆ ಕೊಡ್ಬೋದಾಯ್ತಲ್ಲ. ನಾನು ಟ್ರಸ್ಟ್ನವ್ರ ಪರವಾಗಿಲ್ಲ, ಸ್ವಾಮೀಜಿ ಪರವಾಗಿಲ್ಲ. ನಾನು ಟ್ರಸ್ಟ್ನವ್ರಿಗೆ ವಿರೋಧ ಅದೀನಿ, ಸ್ವಾಮೀಜಿಗೆ ವಿರೋಧ ಅದೀನಿ. ಈ ಸ್ವಾಮೀಜಿ ನಮ್ಮ 2A ಮೀಸಲಾತಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಬೀದಿ ಬಿಕಾರಿಗಳು ಇವರು ಬೀದಿಯಾಗ ಹೋರಾಟ ಮಾಡ್ತಾರಂದ್ರಿ. ಸ್ವಾಮಿ ಯೋಗ್ಯತೆ ಐತೆ ಸ್ವಾಮಿ ನಿನಗೆ? ವಚನ ಸ್ವಾಮಿಗಳೇ, ಒಬ್ಬ ಬಡವರು ಮಕ್ಕಳ ಹೊಟ್ಟೆ ಪಾಡಿಗೋಸ್ಕರ ನಾವು ಹೋರಾಟ ಮಾಡಿ ಅವ್ರಿಗೆ ಮೀಸಲಾತಿ ಕೊಡಿಸೋ ಸಂದರ್ಭದಲ್ಲಿ ನೀವೇನ್ ಹೇಳ್ತೀರಿ? ಬೀದಿ ಬಿಕಾರಿಗಳು ಬೀದಿಯಾಗ ಹೋರಾಟ ಮಾಡ್ತಾರೆ. ನೀವು AC ರೂಮ್ನಾಗ ಕುಂತು 2A ಮೀಸಲಾತಿನ ಕಾನೂನು ಪ್ರಕಾರ ಕೊಡಿಸ್ತೇವೆ ಅಂದ್ರೆ ನಿಮ್ಮ ಪೇಪರ್ಗಳು ಎಲ್ಲಿದೆ ತೋರಿಸಿ. ಇವತ್ತು ನಿಮ್ಮ ಜೊತೆಗಿರೋರು ನಿಮಗೆ ರಂಗಿಲಾ ಸ್ವಾಮಿ ಅಂದ್ರು, ನಿಮ್ಗೆ ಗೊತ್ತಾಯ್ತಾ? ಮೇಕಪ್ ಸ್ವಾಮಿ ಅಂದ್ರೆ ನಿಮ್ಗೆ ಗೊತ್ತಾಯ್ತಾ? AC ಕುಂದಿರ್ತಿಯಲ್ಲ ಸ್ವಾಮಿ ಅಂದ್ರೆ ನಿಮ್ಗೆ ಗೊತ್ತಾಯ್ತಾ? ಸಂದರ್ಭಕ್ಕೆ ಅನುಗುಣವಾಗಿ ಯಾರನ್ನ ಬಳಕೆ ಮಾಡ್ಕೋಬೇಕು, ಯಾರನ್ನ ಹೊರಗೆ ಹೋಗಿಬೇಕು, ನಿಮಗೆ ಕರಗತ ಆಗ್ಬಿಟ್ರೆ. ವಚನಾನಂದ ಸ್ವಾಮಿಗಳೇ ಈ ಟ್ರಸ್ಟರಿಗೂ ಬಹಳ ಕರಗತ ಆಯ್ತು ಸ್ವಾಮಿಗಳನ್ನ ಒಗ್ಯೋದು ಹೊರಗೆ. ಇವರು ಚೆನ್ನಾಗಿ ಒಗಿತಾರ, ಇವರು ಬಗ್ಗಲ್ಲ. ನೀವು ಏನೇ ದಂಡು ದರ್ಬಾರ ಕಟ್ಟಿ ಜನ ಕಟ್ಟಿಗೆಂದು ಬೆದರಿಸ್ತೇವೆ ಅನ್ನೋದನ್ನ ಬರೆದು ಪೇಪರ್ನ ಮೂಲೆ ಬಕ್ಕಣ ಇಟ್ಕೋಬೇಕು. ಎದುರಿಸಕ್ ಶಕ್ತಿ ಯಾರಿಗಿಲ್ಲ. ಇಲ್ಲೇ ನಾವು ಇರಾಕ್ ಯುದ್ಧ ಅಲ್ಲ, ಇರಾನ್ ಅಮೆರಿಕ ಯುದ್ಧ ಅಲ್ಲ ಜನ ಕಟ್ಟಿಗೆ ಹೊಡೆದಾಡಕ್ಕೆ. ಈ ರಾಜ್ಯಾದ್ಯಂತ ಬರ್ತಾರೆ ಜನಗಳು, ಇಲ್ಲಿಗೆ ಹೋರಾಟಕ್ಕೆ ಬರ್ತಾರೆ. ಯೋಗ್ಯವಾದ ಸ್ವಾಮಿ ಬೇಕು, ಈ ಸ್ವಾಮಿ ಹೊರಗೆ ಹೋಗ್ಬೇಕು. ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಕಿಂಡಲ್ ಮಾಡಿದಂತ ಸ್ವಾಮಿ ನೀನು, ನಿನ್ ಜೊತೆಗಿರುವಂತವ್ರು ಕಿಂಡಲ್ ಮಾಡ್ರಿ. ನೀನೇ ಚಂದ್ರಶೇಖರ್ ಪೂಜಾರಿಗೆ ಹೇಳಿದ್ದಂತೆ, ಬಸನಗೌಡ ಪಾಟೀಲ್ ವಿರುದ್ಧ ಮಾತಾಡೋ ಅಂತ. ಯಾಕೆ ನಿನಗೆ ದಮ್ಮಲ್ಲ, ನೀನ್ ಮಾತಾಡ್ಬೇಕಾಗಿತ್ತು. ಅಂದ್ರೆ ಈ ಒಬ್ರಿಗೊಬ್ಬರಿಗೆ ನಮ್ಮ ಸಮಾಜದ ಲೀಡರ್ಸ್ಗಳಿಗೆ ವಿರೋಧ ಮಾಡುವಂತ ಸ್ವಾಮಿ ನೀನು. ನನಗೆ ಸೋಮಣ್ಣ ಬೇವಿನ ಮರದ ಕರೆದಾರೆ, ನೀನು ನಮ್ಮ ಲೆಕ್ಕ ಕೇಳೋರ್ ಪರವಾಗಿ ಬಾರಪ್ಪ. ನಾನು ಅದಕ್ಕೆ ರೆಡಿ ಅದನಪ್ಪ. ಆದ್ರೆ ನಂದೊಂದು ಕಂಡೀಷನ್ ಇದೆ,
ಲೆಕ್ಕ ಕೇಳಾರ ಪರವಾಗಿ ಬರ್ತೀನಿ. ಮೀಸಲಾತಿ ಹೋರಾಟಕ್ಕೆ ಬರದಂತ ಸ್ವಾಮಿ ವಿರುದ್ಧ ಅದನ್ನ ಸ್ವಾಮಿನ ಮಠದಿಂದ ಕಳ್ಸು, ಟ್ರಸ್ಟ್ನರ್ ಹೊರಗಿಂದ ಕಳ್ಸ. ಆದರೆ ಈಗ ಲೆಕ್ಕ ಕೇಳುವಂತ ಒಂದು ತಂಡ ಐತಲ್ಲ, ಈ ತಂಡದವ್ರದ್ದು ಒಂದು ಸ್ಪಷ್ಟನೆ ಬೇಕಾಯ್ತು ಈ ರಾಜ್ಯಕ್ಕೆ. ಈ ಲೆಕ್ಕ ಮುಗಿದಾದ್ಮೇಲೆ ನೀವು ಮಠದಾಗಿರಾರ, ಮಠದಿಂದ ಹೊರಗೆ ಬರಾರ ಅಂದ್ರೆ ಲೆಕ್ಕ ಚುಕ್ತಾ ಮಾಡಿ ಆ ಬಂದಂತ ಹಣನ ಮಠ ಕ್ರೋಢೀಕರಣ ಮಾಡಿಕೊಟ್ಟು ನೀವು ಅಲ್ಲಿಂದ ಹೊರಗೆ ಬರೋರ ಇರಾರ. ಇದನ್ನ ರಾಜ್ಯ ನೋಡ್ತೈತಿ ಈಗ. ಅದಕ್ಕೆ ಯಾವುದಕ್ಕೂ ಅದಕ್ಕೆ ಅವಕಾಶ ಇಲ್ಲ. ಇವರಿಗೆಲ್ಲ ಶಿಸ್ತು ಬದ್ಧವಾಗಿ ಇದಾರೆ, ಕಾನೂನು ಬದ್ಧವಾಗಿ ಇದಾರೆ. ಇವ್ರು ನಿಮ್ಮನ್ನು ಹೊರ ಹಾಕ್ತಾರೆ, ಇದು ಸತ್ಯ. ಆದರೆ ಬರುವಂತ ದಿನಮಾನ ಕೆಟ್ಟರಕ್ಕಿರಿ. ನೀವು ಲೆಕ್ಕ ಕೇಳುವವರು ಕೆಟ್ಟರಕ್ಕಿರಿ. ಹೊರಗೆ ನಿಂತು ಲೆಕ್ಕ ಕೇಳಿ ಲೆಕ್ಕ ಕೊಡಿಸಿ ಆ ದುಡ್ಡನ್ನ ಮಠಕ್ಕೆ ಮುಡಿಸ್ರಿ, ನಾವು ನಿಮ್ ಜೊತೆಗೆ. ಆದರೆ ನೀವು ಮಠದಾಗ ಅಲ್ಲಿ ಇರಬಾರ್ದಂತ ನನ್ನ ಒಂದು ಸ್ವಂತ ಅಭಿಪ್ರಾಯ ಹೇಳ್ತೀನಿ. ಈಗ ಈ ಸ್ವಾಮಿಗಳನ್ನ ಹೊರಗೆ ಹಾಕಿದ ನಂತರ ಸ್ವಾಮಿಗಳು ಸಿಗಲ್ಲ ಅಂತೀರಿ. ಜಯ ಮೃತ್ಯುಂಜಯ ಸ್ವಾಮಿಗಳು ಇಡೀ ದೇಶ ಒಪ್ಪಿಕೊಂಡಂತ ಸ್ವಾಮಿ. ಇವತ್ತು ಈ ದೇಶದಾಗ ಪಂಚಮಸಾಲಿಗಳು ಅದರ ಅಂತ ತೋರಿಸ್ಬಿಟ್ಟು ಜಯ ಮೃತ್ಯುಂಜಯ ಸ್ವಾಮಿಗಳು. ಈ ಟ್ರಸ್ಟ್ನವರು ಎಲ್ಲರೂ ಒಪ್ಪಿಗೆ ಐತಿ, ಒಬ್ಬರದಿಬ್ಬರದ್ದು ವಿರೋಧ ಐತಿ. ಈ ಸ್ವಾಮಿ ಬೇಡ, ಜಯ ಮೃತ್ಯುಂಜಯ ಸ್ವಾಮಿಗಳು ಬೇಡ ಅಂತ. ಇವ್ರು ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ, ಇಲ್ಲ ಒಳ್ಳೆಯವರು ಇದ್ದಾರೆ, ಹೋರಾಟ ಮಾಡ್ತಾರೆ, ಎರಡು ದಿವಸದ ರೊಟ್ಟಿ ಕೊಟ್ಟರು ತಿನ್ನುವಂತ ಸ್ವಾಮಿ ಅದಾರೆ, ಅವ್ರ ತರಾನ ಇವ್ರ ಉದ್ದೇಶ ಐತಿ. ಇಲ್ಲಿ ಒಬ್ಬ ಸ್ವಲ್ಪ ಬಂಡವಾಳ ಶಾಹಿಗಳಿಗೆ ಅವ್ರ ಅವಶ್ಯಕತೆ ಇಲ್ಲ, ಅವ್ರು ಬೇಡ ಅನ್ನೋದು ಇವ್ರ ಮನೋಭಾವ ಐತಿ. ಅದಕ್ಕೆ ನಮ್ದು ಅಕ್ಕಿ ಲೆಕ್ಕ ಕೊಡ್ಬೇಕು, ನಮ್ಮ ಸಮಾಜ ಬಾಂಧವರು ದುಡ್ಡು ಕೊಟ್ಟು ಲೆಕ್ಕ ಕೊಡ್ಬೇಕು. ನೀವು 1 ಕೋಟಿ ಖರ್ಚು ಮಾಡಿದೀನಿ ಅಂತ ನೀವು ಹೇಳಿದಿರಲ್ಲ, ಅದಕ್ಕೂ ಲೆಕ್ಕ ಕೊಡ್ಬೇಕು. ನಾನು ಹೇಳ್ತಾನೆ, ನೀವು ಯಾರು 10 ರೂಪಾಯಿ ಖರ್ಚು ಮಾಡಿಲ್ಲ, ನೀವ್ ಹೇಳೋರು. ನಾನು 25 ಲಕ್ಷ ರೂಪಾಯಿ ಮನೆ ಸಂಪಾದನೆ ಮಾಡಿ ದುಡ್ಡು ಖರ್ಚು ಮಾಡಿದ್ರೆ ದುಗ್ಗಮ್ಮನ ಗುಡಿಯಾಗ ದುಗ್ಗಮ್ಮನ ಮುಟ್ಟಿ ಪ್ರಮಾಣ ಮಾಡ್ತೀನಿ, ದಾವಣಗೆರೆ ದುಗ್ಗಮ್ಮನ ಮುಟ್ಟಿ. ನೀವ್ ಹೇಳ್ಬೇಕು ನಾನು 1 ಕೋಟಿ ಖರ್ಚು ಮಾಡಿದ್ದೀನಿ, ಈ ಜನ ಕೊಟ್ಟದ್ದು 1 ಕೋಟಿನೂ ಅದನ್ನು ಖರ್ಚು ಮಾಡಿದ್ದೀನಿ ಅಂತ ಹೇಳ್ಬೇಕು, ಅದನ್ನ ತೋರಿಸ್ಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿನವನ್ನ ನಮ್ಮ ಹೋರಾಟ, ಲೆಕ್ಕ ಕೊಡಿ ಹೋರಾಟ ಚಳುವಳಿ ನಿಮ್ದೈತಲ್ಲ, ಇಡೀ ರಾಜ್ಯಾದ್ಯಂತ ಕರೆ ಕೊಟ್ಟು ನಾನು ಈ ಮೀಸಲಾತಿ ದುಡ್ಡು ಮಿಸ್ಯೂಸ್ ಆಯ್ತು ಬರ್ರಿ ಅಂತ ನಾನು ಸಮಾಜ ಬಾಂಧವರು ಕರೆಯುವಂತ ಪರಿಸ್ಥಿತಿ ಮುಂದೆ ಬರ್ತದೆ. ಮಾತಣ್ಣ, ನಾವು ಮಾಡಿಲ್ಲ. ಇಲ್ಲಿ ಏನೈತಿ ಗೊತ್ತಾ, ಅಣ್ಣದಾರ ಇಲ್ಲಿ ಅಣ್ಣ ಬೈತಾರ ಅನ್ನೋದು ಅಣ್ಣನ ಹೋಗೋಣ, ಅಣ್ಣ ಬೈತಾರ ಅನ್ನೋದು. ಈಗ ಜಿಲ್ಲೆ ಒಳಗೆ ಮನೆ ತನ್ನ ಜೇಜ್ ಪಟೇಲ್ ಹೆಸರು ಹೇಳಕ್ ಅಂದ್ರು ಇವ್ರನ್ನ ಕೇಳ್ಬೇಕು ಪರಿಸ್ಥಿತಿ. ಈಗ ಅಲ್ಲ, ಈಗ ಅದೇ ತಪ್ಪು ಮಾಡಿ ಇಲ್ಲಿವರೆಗೂ ಸಮಾಜ ಹಾಳಾಗೋಗಿದೆ. ಇವತ್ತು ಸರಿಯಾಗಿದ್ದಂತರಿಗೆ ನಾವು ಸಮಾಜ ಬೆಂಬಲಿಸಬೇಕು. ಇದೇ ಮೀಸಲಾತಿ ಸಂದರ್ಭದಲ್ಲಿ ಇದೇ ಏನು ಈ ಮಾಜಿ ಶಾಸಕ ಅಂತ ಅದನ್ನಲ್ಲ, ಇವನು ಇದೇ ಸ್ವಾಮಿ ಬಾಯಿ ಸಿಕ್ಕಂಗೆ ಬೈದಂತ ಸಂದರ್ಭದಲ್ಲಿ ನಾನು 2 ಮಠವನ್ನು ಒಂದು ಮಾಡಿದೆ, ನಿಮಗೆಲ್ಲ ಗೊತ್ತಿದೆ. ಇದೇ ಬೀರ್ಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವೇನು ಸಮಾವೇಶ ಮಾಡಿದ್ವಿ, 2 ಮಠವನ್ನ ಒಂದು ಮಾಡಿ ಒಂದು ವೇದಿಕೆಯಲ್ಲಿ ತಂದೆ. 2 ಸ್ವಾಮೀಜಿಗಳನ್ನ ವೇದಿಕೆಯಲ್ಲಿ ಕುಂದಿರಿಸಿ ಇಲ್ಲಿಂದ 2 ಪಾದಯಾತ್ರೆ ಪ್ರಾರಂಭ ಮಾಡಿಸಿದ್ವಿ. ಯಾವ ಉದ್ದೇಶದಿಂದ? ಸಮಾಜ ಒಂದಾಗ್ಲಿ, ಕಡುಬಡವರಿಗೆ, ಸಮಾಜದಲ್ಲಿರೋಂಥವರಿಗೆ ಒಂದು ಒಳ್ಳೇದಾಗ್ಲಿ ಅಂತ. ನಾವೆಂದೂ ಜಾತಿ ಮಾಡಿದವರಲ್ಲ. ಆದ್ರೆ ಒಂದು ಉದ್ದೇಶ, ಇವತ್ತು ಆ ಸಮಾಜದಲ್ಲಿ ಹುಟ್ಟಿದೀವಿ, ಏನಾದ್ರೂ ಒಂದು ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶ. ಆವಾಗ ಇದೇ ಸ್ವಾಮೀಜಿ ಈಗಿರೋ ವ್ಯಕ್ತಿಗೆ ಬಾಯಿ ಸಿಕ್ಕಂಗೆ ಮಾತಾಡದಂತ ಸಂದರ್ಭ. ಅವತ್ತು ನನ್ನನ್ನು ಹೊಗಳಿ ಇವನು ಬಯಬೇಕಾದ್ರೆ ನಮ್ಮನ್ನ ಬಳಸ್ಕೊಂಡು, ಈಗ ನಿನ್ನ ನ್ಯೂನತೆ ಯಾವಾಗ ಎದ್ದು ಕಾಣಕತ್ತಿತ್ತೋ ಈಗ ಅದನ್ನೇ ನಮ್ಮ ಹತ್ರ ಹೇಳಿ ನೀ ಸರಿಪಡಿಸ್ಕೋಬೇಕಾಗಿತ್ತು. ಈ ಗೊಂದಲ ಎದಕ್ ನೀನು ಮಾಡಿದಿ? ಇದು ಅವಶ್ಯಕತೆ ಇರ್ಲಿಲ್ಲ. ಈ ಗೊಂದಲ ಅವಶ್ಯಕತೆ ಇರ್ಲಿಲ್ಲ. ಇದಕ್ಕೆ ಸಮಾಜಕ್ಕೆ ಹಾನಿ ಆಯ್ತು. ನಾಳೆ ನೀನ್ ಗಂಟು ಮುಟ್ಟು ಕಟ್ಕೊಂಡು ಹೋಗ್ಲೇಬೇಕು. ಕಾನೂನಿದೆ. ಅದಕ್ಕೆ ನಾನು ಇಲ್ಲೇ ಇರ್ತೀನಿ ಅಂದ್ರೆ ಇನ್ನೊಂದು ವಾರ ಇರ್ಬೋದು, 15 ದಿವಸ ಇರ್ಬೋದು, ನೀನ್ ಕಳ್ಸೋದಂತೂ ಸತ್ಯ. ನೈತಿಕತೆ ಕಳ್ಕೊಂಡಿದೀಯ, ರಾಜ್ಯದಲ್ಲಿ ನಿನಗೆ ಬೆಲೆ ಇಲ್ಲ. ಇನ್ನೊಂದು ಸಂಗತಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸ್ವಾಮಿ ಹಿರಿಯ ನಾಯಕರು, ದೊಡ್ಡ ನಾಯಕರು ಫೋನನ್ನ ರೆಕಾರ್ಡ್ ಮಾಡ್ಕೊಳತ್ತೆ. ಯಾರೇ ಒಂದು ವಿಶ್ವಾಸ ಇಟ್ಕೊಂಡು ಮಾತಾಡಿದ್ರೆ ದೊಡ್ಡವರು, ಅವ್ರು ರೆಕಾರ್ಡ್ ಮಾಡ್ಕೊಂಡು ಹಿಂಗೆಲ್ಲರೂ ಕುತ್ಕೊಂಡಾಗ ಅದನ್ನ ಆನ್ ಮಾಡಿ ತೋರಿಸ್ತದೆ. ತಲೆ ಹೋಗೋ ಪರಿಸ್ಥಿತಿ. ಇದು ಎಂತ ಅಪಾಯಕಾರಿ. ಮತ್ತೆ ಸಣ್ಣ ವ್ಯಕ್ತಿಗಳಲ್ಲ, ರಾಜ್ಯದಲ್ಲಿ ಚುಕ್ಕಾಣಿ ಹಿಡಿದಂತ ನಾಯಕರುಗಳು. ಅದಕ್ಕೆ ದಯವಿಟ್ಟು ಯಾವ ನಾಯಕರುಗಳು ಈ ಸ್ವಾಮಿ ಹತ್ರ ಮಾತನಾಡಕ್ ಹೋಗ್ಬೇಡಿ, ಫೋನಲ್ಲಿ ಮಾತಾಡಕ್ ಹೋಗ್ಬೇಡಿ. ಅಪಾಯಕಾರಿ ಸ್ವಾಮಿ.
ಸುಮ್ಮನೆ ಯೋಗ ಮಾಡ್ಕೊಂಡು ಎಲ್ಲಿ ಬೇಕಾರಲ್ಲಿ ಇದ್ರೆ ಸರಿ ಇರ್ತತಿ. ಇಲ್ಲ ಅಂದ್ರೆ ಅದನ್ನು ನೀವು ಕಳ್ಕಂತೀರಿ. ಒಂದ್ ನಿಮಿಷ ಮಾಧ್ಯಮ ಮಿತ್ರರೇ, 45 ದಿವಸ ಹೋರಾಟ ಮಾಡಿದೇವ್ರು, ನಾಗರಾಜ್ ಸಾಹೇಬ್ರು, ಮೇಯರ್ ಸಾಹೇಬ್ರು, ನಾವೆಲ್ಲ ಮಾಡಿದ್ವಲ್ಲ. 45 ದಿವಸ ಹೋರಾಟ ಮಾಡಿದವ್ರು ಉದ್ಘಾಟನೆ ಆತಲ್ಲ ನಮ್ದು, ಪಾದಯಾತ್ರೆ ಉದ್ಘಾಟನೆ ಕೂಡ ಸಂಘದಿಂದ. ಆ ಸಂದರ್ಭದಾಗ ಎಲ್ಲ ನಾವ್ ಇಲ್ಲೇ ಇದೀವಿ. 45 ದಿವಸ ಯಾರು ಕಾಣ್ಲಿದ್ರು ಮೊದಲನೇ ಸಾಲಿನ ಕುಂತಿದ್ರು ಉದ್ಘಾಟನೆಗೆ, ಎಲ್ಲಿ ಕುಳ ಸಂಘದಾಗ. ನೋಡಿ ಎಂತ ವಿಪರ್ಯಾಸ. 45 ದಿವಸ ಪ್ರಯತ್ನ ಮಾಡಿ ದೊಡ್ಡವರಿಗೆ ಸಣ್ಣವರಿಗೆ ಕಾಲಿ ಬಿದ್ದು ಕರ್ಕೊಂಬಂದು ಸಂಘಟನೆ ಮಾಡಿದ್ರು ಇವರು ನಾವೆಲ್ಲರೂ ಸೇರಿ ಉದ್ಘಾಟನೆ ಸಂದರ್ಭದಾಗ ಇವ್ರು ಯಾರಲ್ರಿ ಇವ್ರು ಇಲ್ಲೇ ಅದಾರ. ನಾನ್ ಕಾಲ್ ಮುರ್ಕೊಂಡ್ ಮನೆ ಮಕ್ಕಂದಿನಿ. 17 ಬಸ್ ಅನ್ನ ಅಣ್ಣ ನೀ 3 ಬಸ್ ಕೊಡೋದು ಅಣ್ಣ ಕೊಟ್ರು, ಇನ್ನೊಬ್ರು ಕೊಟ್ರು. 17 ಬಸ್ ನಾ ಬೆಡ್ ಮೇಲೆ ಮಕ್ಕಂದ್ ರೆಡಿ ಮಾಡಿದೀನಿ. 5 ಬಸ್ ಹರಿಹರ ತಾಲೂಕು ಕೊಟ್ಟಿದ್ವಿ, 5 ಬಸ್ ಹರ್ಕೊಳ್ಳಿ ಕೊಟ್ಟಿದ್ವಿ, 7 ಬಸ್ ಇಲ್ಲಿ ಬಳಸ್ಕೊಂಡವಿ. ದುಡ್ಡು ಕೊಟ್ಟದ್ದು ಯಾರು ಅದಕ್ಕೆ? ಇವರೆಲ್ಲ ಕೊಟ್ರ. ಇವ್ರು 1 ರೂಪಾಯಿ ಕೊಡ್ಲಿದ್ರು ಮೊದಲನೇ ಸಾಲಿನ ಕುಂತಾರಲ್ಲ ಉದ್ಘಾಟನೆ ಸಂದರ್ಭ. ಇದು ರಾಜ್ಯದ ಜನ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಮಣ್ಣು ಹರಿಸ್ತಾರೆ, ಕಣ್ಣಿಗೆ ಮಣ್ಣು ಹರಿಸ್ತಾರೆ. ಸಮಾಜದ ಸಂಘಟನೆ ಹೋರಾಟಗಾರರಿಗೆ ಯಾರು ವೇದಿಕೆ ಮೇಲೆ 2 ಗಂಟೆ ಭಾಷಣ ಮಾಡಿದ್ರೆ ಯಾರು ಕರೆಕ್ಟ್ ಅಲ್ಲ ಅಂದ್ರೆ ನಾನು ಎಲ್ರಿಗೂ ಹೇಳಲ್ಲ. ಕೆಲವ್ರು ಅದಾರೆ, ಕೆಲವ್ರು 1000 ಬಸ್ ಕೊಟ್ಟು KSRTC ಬಿಲ್ ಇಟ್ಕೊಂಡ್ರು ಇವ್ರು ಅಂಥವ್ರು ಅದಾರ. ಇವತ್ತು ಇವರೆಲ್ಲ ಡೂಪ್ ಮಾಡೋವ್ರನ್ನ ನಂಬೇಡ್ರಿ. ಇದು ಸಮಾಜದಾಗ ಅವ್ರು ಅನ್ನ ಕೊಟ್ರೆ ಇದು ಕೊಟ್ರೆ. ನಮ್ಮಲ್ಲಿ ಮತ್ತೆ ತರಕಾರಿ ಶಂಕರ್ ಅಂತ ನಮ್ ಜೊತೆಗೆ ಅದಾನೆ. ಇವತ್ತು ನಾವು ಸಾಂಬಾರ್ ಶಂಕರ್ ಅಂತ ಊರ್ ತುಂಬ ಹೇಳ್ಬೋದಲ್ಲ, ಜೇಸಿ ತುಂಬ ಹೇಳ್ಬೋದಲ್ಲ. ನಾನು ಅಂದ್ರೆ ಒಂದು ತರಕಾರಿ ವ್ಯಾಪಾರ ಮಾಡ್ತಾನೆ, ಸಾಂಬಾರ್ ರೆಡಿ ಮಾಡ್ಬೋದು, ಅದಕ್ಕೆ ಸರ್ಕಾರಿ ಶಂಕರ್ ಅಂತ ಹೇಳ್ಯ ನಾನು. ಮತ್ತೆ ಅದಕ್ಕೆ ಸ್ಪಷ್ಟನೆ. ಯಾವಾಗ ಈ ಪ್ರಕ್ರಿಯೆ ಪ್ರಾರಂಭ ಆಯ್ತು, ಯಾವಾಗ ನನಗೆ ಟ್ರಸ್ಟ್ನವರು ಹೊರಗೆ ಹಾಕ್ತಾರೆ ಅನ್ನೋದೊಂದು ಗೊತ್ತಾಯ್ತಲ್ಲ, ಆ ಸಂದರ್ಭದಾಗೆ ಪ್ರಚೋದನೆ ಮಾಡ್ಲಿಕ್ಕೆ ನಿಮಗೆ ಆ ವಿಡಿಯೋ ರಿಲೀಸ್ ಆಗಿದೆ, ಎಲ್ಲಾ ಕಡೆ ವೈರಲ್ ಆಗಿದೆ. ದುಡ್ಡು ಕೊಟ್ಟು ಜನನ ತಂದು ಅವ್ರ ಪರವಾಗಿ ಘೋಷಣೆ ಕೂಗಬೇಕು, ವಿರೋಧ ವ್ಯಕ್ತ ಮಾಡಬೇಕು ಅಂತ ಇಂಥ ಕ್ರಿಮಿನಲ್ ಆಕ್ಟಿವಿಟಿ ಇರೋಂಥ ಸ್ವಾಮಿ. ಈ ನಿಟ್ಟಿನಲ್ಲಿ ಇನ್ನೊಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತೀನಿ. ಮೊನ್ನೆ ಮಾತಾಡಿದಂಥ ಸಂದರ್ಭದಲ್ಲಿ ಟ್ರಸ್ಟ್ನವರು ಸಿರಿಗೆರೆ ಸ್ವಾಮಿಗಳನ್ನ ಮಾತಾಡಿದ್ರೆ ಅವ್ರ ಹತ್ರ ಯಾಕೆ ಮಾತಾಡ್ತೀರಿ ಅಂತಂತ ಹೇಳಿದ್ರು ಅಂತ ಹೇಳಿದ್ರು. ಈ ಮುಖಾಂತರ ನೇರವಾಗಿ ಸ್ವಾಮಿ ನಿನಗೆ ಕೇಳಲಿಕ್ಕೆ ಬಯಸ್ತೀನಿ, ಸಿರಿಗೆರೆ ಸ್ವಾಮಿಗಳ ಹೆಸರು ತೆಗೆಯುವಂತ ಯೋಗ್ಯತೆ ನಿನಗಿಲ್ಲ. ಸಿರಿಗೆರೆ ಸ್ವಾಮಿಗಳ ಈ ಜಿಲ್ಲೆಯ ಮತ್ತು ರಾಜ್ಯದ ಸಂಬಂಧ ಬಹಳ ದೊಡ್ಡದು. ಅವರು ಇವತ್ತು ಎಲ್ಲ ಸಮಾಜವನ್ನು ಅಪ್ಕೊಂಡು ಹೋಗಂತ ಒಬ್ಬ ಹಿರಿಯ ಗುರುಗಳು. ಅವ್ರ ಮೇಲೆ ಎಲ್ಲಾ ಸಮಾಜದ್ದು ಬಹಳ ದೊಡ್ಡ ಗೌರವ ಇದೆ. ಇವತ್ತೇ ಲಾಸ್ಟ್ ಅವ್ರ ಹೆಸರನ್ನ ಎಲ್ಲೂ ಪ್ರಸ್ತಾಪ ಮಾಡಕೂಡದು. ಬಹಳ ಎಚ್ಚರಿಕೆಯಿಂದ ಹೇಳಲಿಕ್ಕೆ ಬಯಸ್ತೀನಿ. ಅವರು ನಮ್ಮ ಗುರುಗಳು. ಅವರ ಬಗ್ಗೆ ಏನಾರ ಹಗುರವಾಗಿ ಮಾತಾಡಿದ್ರೆ ಮತ್ತೆ ನಾವು ಹೋರಾಟಕ್ಕೆ ಇಳಿಬೇಕಾಗ್ತದೆ. ಅದೇ ರೀತಿ ದಿವಂಗತ ಶಾಮನೂರು ಶಿವಶಂಕರಪ್ಪನವ್ರ ಹೆಸರು ತಗೊಂಡಿದೀಯ, ಬೇಕಾ ಇದು ನಿನಗೆ? ಉಮ್ಮಣ್ಣರು 2 ಸಲ 3 ಸಲ ಯಾಕೆ ಹೋಗ್ತೀರಿ ಅಂತ ಕೇಳಿದ್ರು ಅನ್ನೋ ಮಾತನ್ನ ಹೇಳ್ತೀಯಲ್ಲ. 60-70 ವರ್ಷದ ಸಂಬಂಧ BC ಉಮಾಪತಿಯವರಿಗೂ ಮತ್ತು ಅವ್ರ ತಂದೆಯವರಿಗೂ ಇದ್ದಾಗಿನಿಂದಲೂ ಶಾಮನೂರು ಶಿವಶಂಕರಪ್ಪನವರು ಮತ್ತು ಈ ಸಮಾಜಕ್ಕೆ 60-70 ವರ್ಷದ ಸಂಬಂಧ. ನೀನು ಬಂದು 8 ವರ್ಷ ಆಗಿದೆ. ದಾವಣಗೆರೆಯಲ್ಲಿ ನಮ್ಮ ಸಮಾಜದ ಮನೆತನಗಳು ಯಾವ ಇದಾವೆ ಅನ್ನೋದೇ ನಿನಗೆ ಗೊತ್ತಿಲ್ಲ. ಹರಿಹರದಲ್ಲಿ ಪಕ್ಕದ ಬಾನವಳ್ಳಿಗೆ ನೀನು ಹೋಗಿಲ್ಲ. ಇವತ್ತು ಶಿವಪ್ಪರ ಮನೆ ನೆನಪಾಗಿದೆ, ಶಿವಪ್ಪರ ಸಮಾಧಿ ನೆನಪಾಗಿದೆ, ಇವತ್ತು ಸಮಾಜ ನೆನಪಾಗಿದೆ. ಹಳ್ಳಿ ಹಳ್ಳಿಗೆ ನಾನು ಹೋಗಿ ಪಾದ ಪೂಜೆಯನ್ನ ಮಾಡ್ತೀನಿ. ನಿನ್ನ ಯಾರಪ್ಪ ಕರ್ಕೊಂತಾರೆ? ನಿನ್ನ ಒಳಗೆ ಕರ್ಕೊಳ್ಳಲ್ಲ ನಾವು. ಕರಿಯರ್ ಯಾರು? ಯಾಕೆ 8 ವರ್ಷ ಇತ್ತಲ್ಲ ಹರಿಹರ ತಾಲೂಕು ಸಮಾಜ, ದಾವಣಗೆರೆ ತಾಲೂಕು, ಈ ದಾವಣಗೆರೆ ಜಿಲ್ಲೆಯಲ್ಲಿರೋಂಥ ಮನೆಗಳು ನಿನಗೆ ನೆನಪಾಗ್ಲಿಲ್ವಾ? ಸಾಕಷ್ಟು ಸಲ ನಾನೇ ಹೇಳಿದ್ದೀನಿ ದಾವಣಗೆರೆಯಲ್ಲಿ ಬರ್ರಿ ಅಂತ.
ಹೋಗ್ಲಿ ನಮ್ಮ ಮನೆಯಲ್ಲೈತೆ ಅದನ್ನಾರ ಹೇಳುದು. ಈ ನಿಟ್ಟಿನಲ್ಲಿ ಕೆಲಸ ಮಾಡಂತ ವ್ಯಕ್ತಿ ಇವತ್ತು ಎಲ್ಲಾರನ್ನು ಎತ್ಕಟ್ಟಿ ಇವತ್ತು ನಮ್ಮಲ್ಲೇ ಕಂದಕ ತಂದಿದೆಯಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ನಾವೆಲ್ಲ ಒಟ್ಟಾಗಿ ಇವತ್ತು ರಾಜಕೀಯವಾಗಿ ನಮಗೆ ನಷ್ಟ ಆಗತ್ತೆ, ಸಾಮಾಜಿಕವಾಗಿ ನಷ್ಟ ಆಗತ್ತೆ, ನೈತಿಕವಾಗಿ ನಮಗೆ ನಷ್ಟ ಆಗತ್ತೆ. ಮುಂದೆ ಬೆಳಿಬೇಕು ಅನ್ನೋ ಒಂದು ಹುಮ್ಮಸ್ಸಿರುವಂತ ಸಮಾಜದ ಯುವ ಪೀಳಿಗೆಗೆ ಏನ್ ಸಂದೇಶ ಕೊಟ್ಟಿ ನೀನು? ಇವತ್ತು ಸಮಾಜವನ್ನು ಒಡೆದಿಲ್ಲ. ಇದು ಖಂಡನೀಯ. ಇದಕ್ಕೆ ತಕ್ಕ ಉತ್ತರವನ್ನ ಕೊಡುವಂತ ದಿನ ಬರುತ್ತೆ ಅಂತ ನಾನು ಈ ಮುಖಾಂತರ ಹೇಳಿ ನೀನು ಕೂಡಲೇ ನಿರ್ಗಮಿಸಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಈ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಒಂದು ಆದೇಶ ಮಾಡಿದ್ರು, ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿ ಏನ್ ಆದೇಶ ಮಾಡಿದ್ರಂದ್ರೆ, ಯಾವುದೇ ಮಠದಾಗೆ ಪದಾಧಿಕಾರಿ ಆಗ್ಬೇಕು ಅಂದ್ರೆ, ಯಾವುದೇ ಮಠದ ಧರ್ಮದರ್ಶಿ ಆಗ್ಬೇಕು ಅಂದ್ರೆ ಯಾವುದೇ ಪಕ್ಷದ ಸದಸ್ಯತ್ವ ಹೊಂದಿರಬಾರ್ದು. ಈ ಅಭಿಯಾನ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಇಂಥವ್ರಿಗೋಸ್ಕರ ಇವ್ರು ಎಲ್ಲೂ ಬೇಳೆ ಬೇಯಲಿಲ್ಲ ಸಂದರ್ಭದಾಗ ಈ ರಾಜಕಾರಣಿಗಳಿಗೆ ಮಠ ಅನ್ನೋದು ಒಂದು ಶುಗರ್ ಫ್ಯಾಕ್ಟರಿ ಆಗ್ಬಿಟ್ಟೆ. ನಾವು 2 ಎಕರೆ ತೋಟ ಮಾಡ್ತೀವಿ, ಯಾಕಂದ್ರೆ ನಮ್ಮ ಮಕ್ಳು ಮರಿಗೆ ಏನಾದ್ರೂ ಮುಂದೆ ಕಷ್ಟಕ್ಕೆ ಬರ್ತದಂತ. ಇವ್ ರಾಜಕಾರಣಿಗಳು ಮಠಗಳು ಯಾಕೆ ಹುಡುಕ್ತಾರಂದ್ರೆ, ಇದೊಂದು ಶುಗರ್ ಫ್ಯಾಕ್ಟರಿ ದುಡ್ಡು ಬಂದಂಗ್ ಬರ್ತದಲ್ಲಿ. ಇವ್ರು ರಾಜಕಾರಣದ ಚರ್ಚಾ ಕೇಂದ್ರ ಆಕತ್ತಲ್ಲಿ. ಇವ್ರು ಇನ್ಮೇಲೆ ಅಲ್ಲೆಲ್ಲ ಅದು ಒಂದು ಆಫೀಸ್ ಹೊಡ್ಕೊಂಡ್ ಬರ್ತಾರೆ ಇವರು, ಅವ್ರವ್ರ ಪಕ್ಷದ ಆಫೀಸ್ಗಳನ್ನ. ಅದಕ್ಕಲ್ಲಿಗೆ ಬಸನಗೌಡರು ಹೇಳ್ಬಿಟ್ರ ಸ್ಪಷ್ಟವಾಗಿ, ಯಾರೇ ಪೀಠಕ್ಕೆ, ಮಠಕ್ಕೆ, ಸಂಘಟನೆಗೆ ಪದಾಧಿಕಾರಿ ಆಗಬೇಕಂದ್ರೆ ಯಾವುದೇ ಪಕ್ಷದ ಸದಸ್ಯತ್ವ ಹೊಂದಿರಬಾರದು. ಇದು ಸ್ಪಷ್ಟತೆ. ಇದು ನಾವು ಅದನ್ನೇ ಹೋರಾಟ ಮಾಡ್ತೀವಿ. ಯಾರಾದ್ರೂ ರಾಜಕಾರಣಿಗಳು ಸದಸ್ಯತ್ವ ಹೊಂದಾಗ ನಾವು ಅವಕಾಶ ಕೊಡಲ್ಲ. ಅದೇ ಹೋರಾಟನೇ ಮುಂದಿನ ದಿನಮಾನ ಮಾಡ್ತೀವಿ. ಏನಾರ ಇದನ್ನ ಪ್ರಶ್ನೆ ಸದ್ಯದಲ್ಲೇ ಅದಕ್ಕೆ ರೂಪರೇಷ ಮತ್ತು ಮಾಹಿತಿಗಳನ್ನ ಎಲ್ಲೆಲ್ಲಿಂದ ಕೊಟ್ಟಿದ್ದಾರೆ ಏನು ಅಂತ ನಮ್ಮಲ್ಲಿ ಮಾಹಿತಿ ಇದೆ. ಆ ಮಾಹಿತಿಯನ್ನ ತೆಗೆದುಕೊಂಡು ಸದ್ಯದಲ್ಲೇ ನಾವು ಆ ಚಳವಳಿಯನ್ನ ಪ್ರಾರಂಭ ಮಾಡಿ, ಯಾರು ಏನು ಈ ದೇಣಿಗೆಯನ್ನು ಎತ್ತಿದಾರೋ ಅವರ ಮನೆ ಮುಂದೆ ಹೋಗಂತ ದಿನಗಳನ್ನ ನಾವು ಪ್ರಾರಂಭ ಮಾಡ್ತೀವಿ. ಸದ್ಯದಲ್ಲೇ ನಿಮ್ ಮುಖಾಂತರ ತಿಳಿಸ್ತೀವಿ. ಈಗ ಸಮಯ ಕೊಟ್ಟಿದೀವಿ ಅವರಿಗೆ. ಈ ವಾರದಲ್ಲಿ ಅವರು ಹೋಗ್ಲಿಲ್ಲ ಅಂದ್ರೆ ನಾವು ಡೇಟ್ ಅನ್ನ ಪ್ರಕಟಣೆ ಮಾಡ್ತೀವಿ. ಒಂದು ವಾರ ಕೊಟ್ಟಿದೀವಿ. ಅವತ್ತಿಂದ ಕೊಟ್ಟಿದ್ವಿ, ಇವತ್ತಿಂದ ಮತ್ತೊಂದು ವಾರ ಕೊಡ್ತಾ ಇದ್ದೀನಿ. ಬರ ಗುರುವಾರದೊಳಗೆ ಅವರು ನಿರ್ಗಮಿಸ್ಲಿಲ್ಲದ್ರೆ 1000 ಜನ ಹೋಗಿ ನಾವೇ ಕಳಿಸ್ತೀವಿ. ಈ ನಿಟ್ಟಿನಲ್ಲಿ ಹೋರಾಟ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ.